ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಇನ್ನೇನು 3 o'clock ಆಗ್ತಾ ಇದೆ. ಈ ಹಿಂದಿನ ವಿಡಿಯೋ ಅಂದರೆ ಇದು ಚಿಕನ್ ಫ್ರೈಡ್ ರೈಸ್ ಮಾಡಿದೆ, ನೋಡಿದ್ರಲ್ವ? ಚಿಕನ್ ರೈಸ್ ಮಾಡಿದೆ ಮತ್ತು ಎಲ್ಲರೂ ತಿಂದರು. ಸರಿ, ನಾನು ಬಂದೆ. ನಂದು ಬ್ಲೌಸಸ್ ಇದ್ದಾವೆ ಸ್ಟಿಚ್ ಮಾಡೋದು. ಇನ್ನೇನು ಇವಾಗ ಸಾಯಂಕಾಲ ಕೊಡಬೇಕು. ಕೆಲವೊಂದೆಲ್ಲನೂ ಒಂದು ಸ್ಟಿಚ್ ಮಾಡಿದೆ, ಅವಾಗಿಂದ ಅದು ಇದು ಅಂತ ಹೇಳ್ಕೊಂಡು ಒಂದು ಸ್ಟಿಚ್ ಮಾಡಿದೆ. ಇನ್ನೊಂದು ನೋಡಿ ಅರ್ಧ ಸ್ಟಿಚ್ ಮಾಡಿ ಹೋಗಿದ್ದೀನಿ ಸ್ಲೀವ್ಸ್ಗೆ. ಮತ್ತು ಇದು ಬಂದ್ಬಿಟ್ಟು ಬ್ಯಾಕು, ಈ ಥರ ಎಲ್ಲನೂ ಸ್ಟಿಚ್ ಮಾಡಿ ಹೋಗಿದ್ದೆ. ಇನ್ನು ಫ್ರಂಟು ಒಂದು ಕಡೆ ಸೆಟ್ ಆಯಿತು, ಇನ್ನೊಂದು ಕಡೆ ಸ್ಟಿಚ್ ಮಾಡಬೇಕು ಮಾಡ್ತಾಯಿದ್ದೆ. ಇನ್ನೊಂದು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಊಟ ತಿಂದಿರಲಿಲ್ಲ ಫ್ರೆಂಡ್ಸ್, ಯಾಕೋ ಹೊಟ್ಟೆ ಒಂಥರ ಚುಚ್ಚುತ್ತಾ ಐತೆ. ನೋಡಿ, ಇದನ್ನು ಸ್ಟಿಚ್ ಮಾಡಿದೆ. ಇದನ್ನು ಅಷ್ಟೇ ವರ್ಕ್ ಎಲ್ಲನೂ ಅದರಲ್ಲೇ ಬಂದಿದೆ ಇದಂಥದ್ದು ಸ್ಯಾರಿನಲ್ಲಿ. ಇದನ್ನು ಸ್ಟಿಚ್ ಮಾಡಿದೆ ನೋಡಿ. ಈ ಬ್ಲೌಸು ಸ್ಟಿಚ್ ಮಾಡಿ ಹೋಗಿದ್ದಂಥದ್ದು. ಇದು ಸ್ವಲ್ಪ ಹೊತ್ತು ಟೈಮ್ ಹಿಡಿತು ಅಂದ್ಕೊಳ್ಳಿ. ನಾನು ಅಂದರೆ ಬೇರೆ ಇದೆಲ್ಲನೂ ಇದು ಮಾಡಬೇಕಾಗಿತ್ತು. ಇನ್ನು ಇದು ಸ್ಟಿಚ್ ಮಾಡೋದಕ್ಕೋಸ್ಕರ ಅಲ್ಲ, ಬೇರೆ ಇದಕ್ಕೆ. ಮತ್ತು ಸ್ಯಾರಿಗೂ ಅಷ್ಟೇ ಫಾಲ್ಸ್ ಸ್ಟಿಚ್ ಮಾಡಿಬಿಟ್ಟೆ. ಇನ್ನು ಇವಾಗ ನಾನು ಇಲ್ಲಿ ಒಂದು ಬ್ಲೌಸ್ನ ತರಿಸಿದೆ. ಇವಾಗ ಎಲ್ಲನೂ ರಂಗೋಲಿ ಡಿಸೈನು ಟ್ರೆಂಡ್ ಇದೆಯಲ್ಲ, ನೋಡಿ ಈ ಥರ ಬ್ಲೌಸ್ನ ತರಿಸಿದೆ. ಚೆನ್ನಾಗಿದೆ ರಂಗೋಲಿ ಡಿಸೈನು ನೋಡಿ. ಅದಕ್ಕೆಲ್ಲನೂ ಈ ಥರ ಎಲ್ಲನೂ ಇದು ಮಾಡಿ ಕಟ್ಟಿದ್ದಾರೆ. ಹಿಂದ್ಗಡೆಯಿಂದ ತೋರಿಸ್ತಿದ್ದೀನಿ, ಅದು ರೆಡ್ ಥರ ಇದೆ. ಮತ್ತು ನೋಡಿ, ಇದು ಹ್ಯಾಂಡ್ಸ್ಗೆ ಈ ಥರ ಬಂದಿದೆ. ಹ್ಯಾಂಡ್ಸ್ಗೆ 2 ಹ್ಯಾಂಡ್ಸ್ಗೂ. ಮತ್ತು ಇದು ಬೋಟ್ ನೆಕ್ ಟೈಪು ಇರುತ್ತೆ, ನೋಡಿದ್ರಲ್ಲ? ಬ್ಯಾಕು ಡಿಸೈನು ಈ ಥರ. ಅಂದರೆ ಇವಾಗ ಈ ಥರ ತಗೊಂಡ್ರೆ ನಾವು ಹಳೆ ಬ್ಲೌಸ್ ಸ್ಯಾರೀಸ್ ಇರುತ್ತವಲ್ಲ, ಅದಕ್ಕೆ ನಾವು ಹಾಕ್ಕೋಬೋದು ಅಂತ. ಮೊನ್ನೆ ನಾನು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಈ ಥರ ಇದ್ದಿದ್ರೆ, ಹೊಸದಾಗಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಮೆರೂನ್ ರೆಡದು ಇರಲಿಲ್ಲ, ಅದಕ್ಕೆ ತರಿಸಿದೆ. ಆದರೆ ಯಾವಾಗ ಸ್ಟಿಚ್ ಮಾಡ್ತೀನೋ ಎಲ್ಲ ಗೊತ್ತಿಲ್ಲ. ಈ ಥರ ಎಲ್ಲನೂ ತರಿಸಿ ಇಟ್ಕೊಂಡಿದ್ದೀನಿ. ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ಹೇಳಿದರೆ ಆವಾಗ ನಾನು ರೇಟ್ ಎಷ್ಟು, ಎಲ್ಲಿಂದ, ಇದು ಏನು, ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಿಮಗೆ ಬೇಕು ಅಂದರೆ ಮಾತ್ರನೇ. ನೋಡಿದ್ರೆ ಈ ಥರ ಇದೆ ರಂಗೋಲಿ ಡಿಸೈನ್, ತುಂಬಾ ಚೆನ್ನಾಗಿದೆಯಲ್ಲ? ಈ ಥರ ಹ್ಯಾಂಡ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಹ್ಯಾಂಡ್ಸ್ಗೆ ಬೇಕಂದರೆ ಕಾಮೆಂಟ್ ಮಾಡಿ, ಹೇಳ್ತೀನಿ ಎಲ್ಲಿಂದ ಅಂತ. ನೋಡೋಣ, ಸ್ಟಿಚ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಯಾವಾಗ ಸ್ಟಿಚ್ ಮಾಡೋದೇನೋ ಫ್ರೆಂಡ್ಸು, ಒಂದಾದ್ಮೇಲೆ ಒಂದು ಹೀಗೆ ಸ್ಟಿಚ್ ಮಾಡ್ಕೊಂಡೇ ಇದ್ದೀನಿ. ಗೊತ್ತಿಲ್ಲ ಯಾವಾಗ ಸ್ಟಿಚ್ ಮಾಡ್ತೀನಿ ಅಂತ. ಇದು ಇರಲಿಲ್ಲ, ಬೇರೆ ಬೇರೆ ಕಲರ್ಸ್ ಎಲ್ಲನೂ ತೊಗೊಂಡಿದ್ದೀನಿ. ಆಲ್ಮೋಸ್ಟು ಎಲ್ಲ ಕಲರ್ಸು ಇದ್ದರೆ, ಇವಾಗ ಹಳೆ ಸೀರೆಗಳಿಗೆಲ್ಲ ಅವಾಗೆಲ್ಲನೂ ನಾರ್ಮಲ್ ಆಗಿ ಅಂದರೆ ಪ್ಯಾಚ್ ವರ್ಕು, ಓಲ್ಡ್ ಮಾಡಲ್ ಡಿಸೈನು ಸ್ಟಿಚ್ ಮಾಡಿರ್ತೀವಲ್ವ, ಅದಕ್ಕೆ ಈ ಥರ ತಗೊಂಡ್ರೆ ಮಿಕ್ಸ್ ಮ್ಯಾಚು ಆ ಥರನೂ ಮಾಡಿಕೊಂಡು ಹಾಕ್ಕೋಬೋದು. ಸರಿ, ಇವಾಗ ಬನ್ನಿ, ಇನ್ನೊಂದು ಬ್ಲೌಸ್ ಇದೆಯಲ್ಲ ಅದನ್ನು ಸ್ಟಿಚ್ ಮಾಡಿಬಿಡ್ತೀನಿ. ಸ್ಟಿಚ್ ಮಾಡಿ ಮತ್ತು ಇದಕ್ಕೆ ಸ್ಯಾರಿಗೆ ಬಂದ್ಬಿಟ್ಟು, ಸ್ಯಾರಿ ಅಲ್ಲ, ಬ್ಲೌಸ್ಗೆ. ಈಗ ಬ್ಲೌಸ್ನ ತೋರಿಸ್ದೆ ಅಲ್ವಾ, ಮೊದಲೇ ಸ್ಟಿಚ್ ಮಾಡಿದಂಥ ಬ್ಲೌಸ್ನ. ಆ ಬ್ಲೌಸ್ಗೆ ಬಂದ್ಬಿಟ್ಟು ನಾನು ಇದು ಹೊಲಿಬೇಕು. ಹ್ಯಾಂಡ್ಸ್ಗೆಲ್ಲನೂ ಬೀಡ್ಸ್ ಎಲ್ಲನೂ ಹೊಲಿಬೇಕು, ಅದಕ್ಕೆ ಬೇಗ ಸ್ಟಿಚ್ ಮಾಡಬೇಕು. ಅಂದರೆ ಇದನ್ನು ಕಟ್ ಮಾಡಿರಲಿಲ್ವಲ್ಲ, ಈ ಕಡೆದು ಆ ಕಡೆ, ಆ ಕಡೆದು ಈ ಕಡೆ ಬಂದುಬಿಟ್ರೆ ಮತ್ತೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ ನೋಡ್ಕೊತಾ ಇದ್ದೀನಿ ಎಲ್ಲಿ ಇದೆ ಏನು ಅಂತ ಹೇಳ್ಬಿಟ್ಟು. ಎರಡೂ ಇವಾಗ ರೀಲ್ಸ್ಗಳೆಲ್ಲ ತೋರಿಸ್ತಾ ಇರ್ತಾರೆ ನೋಡಿ, ಎರಡೂ ಒಂದೇ ಕಡೆ ಬಂದುಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಆ ಥರ. ಅದಕ್ಕೆ ಸರಿ ಫ್ರೆಂಡ್ಸ್, ಬ್ಲೌಸ್ನ ಸ್ಟಿಚ್ ಮಾಡಿ ಮತ್ತು ಸಿಗ್ತೀನಿ ಯಾವ ಥರ ಸ್ಟಿಚ್ ಮಾಡ್ದೇನು ಅಂತ. ಇನ್ನೊಂದು ಬ್ಲೌಸೂ ಇದೆ ಪ್ಲೈನು, ಅದನ್ನು ಅಷ್ಟೇ ಸ್ಟಿಚ್ ಮಾಡಿ ಮತ್ತೆ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್,
ಇದು ಬಂದ್ಬಿಟ್ಟು ನಾನು ಇದು ಗಂಜಿ ತೊಗೊಂಬಂದಿದ್ದೀನಿ. ಅದೇ ನವಣೆ ಅಂತ ಹೇಳ್ತಾರಲ್ಲ, ಸಿರಿಧಾನ್ಯಗಳಲ್ಲಿ ಆ ಗಂಜಿ ಮಾಡಿದೆ. ನಿನ್ನೆ ಎಲ್ಲನೂ ನೆನೆಸಿ ಇಟ್ಟು ನೈಟಲ್ಲೆಲ್ಲ ಕುದಿಸಿ, ಮತ್ತು ಬೆಳಿಗ್ಗೆ ನಮ್ಮಪ್ಪನೂ ಇದ್ದಾರೆ, ಅವ್ರಿಗೂ ಒಂದು ಲೋಟ ಕೊಟ್ಟೆ, ಇವಾಗೂ ಒಂದು ಲೋಟ ಕೊಟ್ಟೆ. ಇವಾಗ ಮಧ್ಯಾಹ್ನ ಊಟ ತಿನ್ನಲ್ಲ, ಅದೇ ಇವಾಗ ಚಿಕನ್ ಫ್ರೈಡ್ ರೈಸ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ತಿನ್ನಲಿ ಅಂತ ಕೊಟ್ಟರೆ ಅದೇ ಗಂಟಲಲ್ಲಿ ಇಟ್ಕೊಂತು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು ವಾಪಸ್ಸು. ಅದೇ ಅವ್ರಿಗೆ ಮತ್ತು ನಮ್ಮವ್ರಿಗೆ ಈ ಥರ ಗಂಜಿ ಮಾಡಿ ಕೊಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ನಾವು ಕುಡಿದ್ರೂ ಒಳ್ಳೇದು ಅಂತಾರಲ್ಲ, ಅದೇ ನಮ್ಮಪ್ಪ ಅವರು ಮಧ್ಯಾಹ್ನ ಟೈಮು ಊಟ ತಿನ್ನಲ್ಲ ಅಂತಾರೆ, ಅದಕ್ಕೆ ಮಧ್ಯಾಹ್ನ ಟೈಮು ಕೊಟ್ಟರೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ. ನೋಡಿ ಫ್ರೆಂಡ್ಸ್, ಬ್ಲೌಸ್ನ ಸ್ಟಿಚ್ ಮಾಡಿದೆ. ಮತ್ತು ನೈಟಲ್ಲೆಲ್ಲನೂ ಕೂತ್ಕೊಂಡು ಇನ್ನೇನು 12:30 1 o'clock ಆ ಥರ ಆಗೋಯ್ತು. ಹ್ಯಾಂಡ್ಸ್ಗೆ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿದೆ. ಅವರು ಕೇಳಿದರು ಗ್ರೀನ್ ಕಲರ್ದೇ ಬೀಡ್ಸ್ ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲನೂ ಸರಿ ಮಾಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ನನ್ನ ಹತ್ರ ಇದ್ದಿದ್ದ ಇದರಲ್ಲೇ ಅಡ್ಜಸ್ಟ್ ಮಾಡಿ ಈ ಥರ ಮಾಡಿ ಕೊಟ್ಟಿದ್ದೀನಿ. ಅವರು ಅದ್ರ ಹಿಂದಿನ ದಿನವೇ ಕೊಟ್ಟಿದ್ದಿದ್ದಲ್ವ, ಸ್ವಲ್ಪ ಬೇಗನೆ ಸ್ಟಿಚ್ ಮಾಡಬೇಕಾಗಿತ್ತು. ಆದ್ರೂ ಚೆನ್ನಾಗಿದ್ದಾವೆ. ಅವ್ರಿಗೆ ಗ್ರೀನ್ ಕಲರ್ ಬೇಕು, ಅದು ಲೇಸ್ ಒಂದು ಸ್ಟಿಚ್ ಮಾಡಿಸ್ಕೊತಾರಂತೆ ಸ್ಯಾರಿಗೆ, ಅದಕ್ಕೆ ಗ್ರೀನ್ ಕಲರೇ ಇರಬೇಕು ಅಂತೇಳಿ ಹೇಳಿದರು. ಸರಿ ಅಂತೇಳ್ಬಿಟ್ಟು ಈ ಥರ ಬೀಡ್ಸ್ನ ಸ್ಟಿಚ್ ಮಾಡಿದೆ. ಇನ್ನು ಇವಾಗಿರೋದೆಲ್ಲನೂ ಟ್ರೆಂಡ್ ಅಲ್ವಾ, ಅದಕ್ಕೆ ವರ್ಕೆಲ್ಲ ಹ್ಯಾಂಡ್ಸ್ಗೆ ಬಂದಿದ್ದಂಥದ್ದು. ಇನ್ನು ಇದೊಂದಕ್ಕೇ ಹ್ಯಾಂಡ್ಸ್ಗೆ ಸ್ಟಿಚ್ ಮಾಡಬೇಕಾಗಿದ್ದು. ಸರಿ ಅಂತೇಳ್ಬಿಟ್ಟು ಸ್ಟಿಚ್ ಮಾಡಿ ಎಲ್ಲನೂ ಇಡ್ತಾಯಿದ್ದೀನಿ. ಇನ್ನು ಏನೋ ಟೈಮ್ ಆಗಿದೆ, ಹೋಗಿ ಮಲ್ಕೊಳ್ಳೋಣ, ಬೆಳಗ್ಗೆನೇ ಬರ್ತಾರೆ. ಇನ್ನು ಉಳಿದಿದ್ದಂಥದ್ದು ಅಂದರೆ ಸ್ಯಾರಿಗೆ ಲೇಸ್ ಸ್ಟಿಚ್ ಮಾಡಬೇಕು ಅಂತ ಹೇಳಿದರು. ಅದೂ ಅಷ್ಟೇ ಗ್ರೀನೇ ಬೇಕು ಅಂತ ಹೇಳಿಬಿಟ್ಟು. ಗ್ರೀನ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಅವ್ರಿಗೇ ಹೇಳಿದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕು ಅಂತ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ಬಂದುಬಿಟ್ಟು ನೆನ್ನೆ ತೋರಿಸ್ದೆ ಅಲ್ವಾ, ಬ್ಲೌಸಸ್ನೆಲ್ಲನೂ ಕೆಲವೊಂದು ಡಿಸೈನ್ ಬ್ಲೌಸ್ ಎಲ್ಲನೂ ಸ್ಟಿಚ್ ಮಾಡ್ತಾಯಿದ್ದೆ. ಅದು ರಾತ್ರಿನೇ ಎಲ್ಲನೂ ರೆಡಿ ಮಾಡಿದೆ. ಮತ್ತು ನೋಡಿ, ಅವರು ಸ್ಯಾರಿಗೆ ಅಂತ ಹೇಳಿಬಿಟ್ಟು ಈ ಥರ ಲೇಸ್ ತಂದುಕೊಟ್ರು. ಆ್ಯಕ್ಚುಲಿ ಇದೆಲ್ಲ ಸ್ಟಿಚ್ ಮಾಡಬೇಕಾಗಿರೋದು, ಬೇರೆದು ಸ್ಟಿಚ್ ಮಾಡಬೇಕಾಗಿತ್ತು. ಆದರೆ ಅವರು ನೋಡಿದ್ರೆ ಈ ಥರ ತಂದುಕೊಟ್ರು. ಏನೋ ಸ್ವಲ್ಪ ಓವರ್ ಅಂತ ಅನ್ನಿಸ್ತು, ಬಾರ್ಡ್ರ್ ಸ್ಯಾರಿ ಅಲ್ವಾ, ಅದಕ್ಕೆ. ನೋಡಿ, ಇಲ್ಲಿ ಸೆರಗಿಗೆ ಎಲ್ಲನೂ ಈ ಥರ ಎಲ್ಲನೂ ಬಂದಿತ್ತು. ಆದರೂ ಅವರು ಇದನ್ನು ಹಾಕಿದ್ದಾರೆ. ಅವರು ಗ್ರೀನ್ ಕಲರು ವೇಲ್ ಥರ ತೊಗೊಂಡಿದ್ದಾರೆ, ಅದಕ್ಕೋಸ್ಕರ ಈ ಥರದ್ದು ಬೇಕು ಅಂತ ಹೇಳಿಬಿಟ್ಟು. ಇನ್ನು ಇದಕ್ಕೋಸ್ಕರನೇ ಬ್ಲೌಸು ತೋರಿಸ್ದೆ ಅಲ್ವಾ ನಿಮಗೆ. ನೋಡಿ, ಈ ಬ್ಲೌಸು ಬಂದ್ಬಿಟ್ಟು ಈ ಸ್ಯಾರಿದೇನೆ ವರ್ಕು ಎಲ್ಲ ಇದರಲ್ಲೇನೆ ಬಂದಿದ್ದಂಥದ್ದು. ಮತ್ತು ನೋಡಿ, ಈ ಬೀಡ್ಸ್ನ ನಾನು ಸ್ಟಿಚ್ ಮಾಡಿದ್ದು. ಈ ಬೀಡ್ಸ್ ಬಂದ್ಬಿಟ್ಟು ಈ ಥರ ನಾನು ಸ್ಟಿಚ್ ಮಾಡಿದೆ. ಯಾವ ಥರ ಇದೆ ಏನು, ಓಕೆ. ಸ್ವಲ್ಪ ಹೊತ್ತು ಇದು ನೈಟಲ್ಲಿ ಸ್ಟಿಚ್ ಮಾಡಿದೆ. ಈ ಥರ ವರ್ಕೇನೋ ಅದರಲ್ಲೇ ಬಂದಿತ್ತು. ಈ ಬೀಡ್ಸ್ ಮಾತ್ರ ನಾನು ಸ್ಟಿಚ್ ಮಾಡಿದ್ದು. ಅವರು ಗ್ರೀನ್ ಕಲರ್ ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಇದು ಈ ಥರ ಹಾಕಿದ್ದೀನಿ. ಇನ್ನು ಇದು ಬಂದಿರೋ ಡಿಸೈನೇ ಸ್ಟಿಚ್ ಮಾಡಿರೋದಲ್ಲ, ಅದರಲ್ಲಿ ತೋರಿಸೋದೇನಿಲ್ಲ. ಮತ್ತು ಇದೂ ಅಷ್ಟೇ ಪೀಸು ಕೊಟ್ಟಿದ್ರು ಅವರು. ಇದೂ ಅಷ್ಟೇ ಡಿಸೈನ್ ಬ್ಲೌಸು. ನೋಡಿ, ಹ್ಯಾಂಡ್ಸ್ಗೆಲ್ಲ ಈ ಥರ ಬಂದಿದೆ. ಅಂದರೆ ಅವರು ಇದಕ್ಕೇನು ಬೀಡ್ಸ್ ಏನು ಸ್ಟಿಚ್ ಮಾಡಬೇಕು ಅಂತ ಹೇಳಿಲ್ಲ, ಇದಕ್ಕೆ ಸ್ಟಿಚ್ ಮಾಡಲಿಲ್ಲ. ಇನ್ನು ಇದು ಬಂದ್ಬಿಟ್ಟು ನಾನು ಸ್ಟಿಚ್ ಮಾಡಿರೋಂಥದ್ದು. ನೋಡಿ, ಈ ಥರ ಬಂದಿದೆ. ಅವರು ಸಣ್ಣ ಇದ್ದಾರೆ. ಇದು ಬಂದ್ಬಿಟ್ಟು ಈ ಥರ ಲೇಸು ಎಲ್ಲನೂ ಆ ಕಡೆ ಈ ಕಡೆ ಎಲ್ಲನೂ ಲೇಸ್ ಹಾಕಿದ್ದೀನಿ, ಮಧ್ಯದಲ್ಲೇನೂ ಹಾಕಿದ್ದೀನಿ. ಸೆಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ಫ್ರಂಟಲ್ಲೂ ಈ ಥರ ಒಂದು ಕಡೆ ಲೇಸ್ ಕೊಟ್ಟಿದ್ದೀನಿ. ಈ ಥರ ಇಷ್ಟು ಆಯಿತು.
ಇನ್ನೊಂದು ಪ್ಲೈನ್ ಬ್ಲೌಸ್ ಇದೆ, ಇನ್ನೊಂದು ಸ್ಯಾರಿಗೂ ಫಾಲ್ಸ್ ಎಲ್ಲ ಸ್ಟಿಚ್ ಮಾಡಿದೆ. ಇನ್ನೊಂದು ಪ್ಲೈನ್ ಬ್ಲೌಸ್ ಇದೆ, ಅಷ್ಟರಲ್ಲಿ ಬರೋಕ್ಕಿಂತ ಮುಂಚೆನೇ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ ಬಂದಮೇಲೆ ಸ್ಟಿಚ್ ಮಾಡಿ ಕೊಡ್ತೀನಿ. ಈ ಬ್ಲೌಸ್ ಬಂದ್ಬಿಟ್ಟು ಮುಂಚೆನೇ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅಲ್ವಾ, ಅದು ಅವ್ರಿಗೆ ಡೀಪ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಸಣ್ಣ ಇದ್ದಾಳೆ, ಡೀಪ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಏನೇನೋ ಮಾಡಿಬಿಟ್ಟಿದ್ದಾರೆ. ಈ ಥರ ಎಲ್ಲ ನಾನು ಇದು ಬಟ್ಟೆ ಹಾಕಿ ಕೊಡ್ತೀನಿ ತಗೊಂಬನ್ನಿ ಅಂತ ಹೇಳಿದ್ದೆ, ಅದಕ್ಕೆ ಅವರು ಏನೇನೋ ಮಾಡಿಬಿಟ್ಟಿದ್ದಾರೆ. ಅದು ಫೋಟೋ ಎಲ್ಲನೂ ಹಾಕಿದ್ದೆ ಯಾವ ಥರ ಇತ್ತು ಅಂತ, ನಿಮಗೂ ತೋರಿಸಿದ್ದೆ. ಅವ್ರು ನೋಡಿದ್ರೆ ಈ ಥರ ಹಾಕಿದ್ದಾರೆ ನೋಡಿ, ಹೆಂಗೆ ಸ್ಟಿಚ್ ಮಾಡಿದಾರೋ. ಆ ಬೀಡ್ಸ್ ಎಲ್ಲನೂ ಅವತ್ತು ಹೊಲ್ದಿದ್ದು ಅರ್ಜೆಂಟಾಗಿ, ಇವಾಗ ನೋಡಿ ಕೆಲಸ ಕೊಟ್ಟಿದ್ದಾರೆ. ಅದೇ ಇದನ್ನು ಇಲ್ಲಿ ಡೀಪ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡೋದು. ನಾನು ಇಷ್ಟೊಂದು ಆಯಿತು ನಂದು, ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು.